ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ರೇಖಾತ್ರಯ ಸುಂದರ ಉದರ ನಾಭಿ ರುಚಿರ ಗಭೀರ ಉರ್ ಆಯತ ಭ್ರಾಜತ ಬಿಬಿಧಿ ಬಾಲ ವಿಭೂಷಣ ಚೀರ ಅರುಣ ಪಾನಿ ನಖ ಕರಜ ಮನೋಹರ ಬಾಹು ಬಿಸಾಲ ವಿಭೂಷಣ ಸುಂದರ ಕಂಧ ಬಾಲ ಕೇಹರಿ ದರ ಗ್ರೀವಾ चारु चिबुक आनन छवि सीवा कल बल बचन अधर अरुनारे दुई दुई दसन बिसद बर बारे ललित कपोल मनोहर नासा सकल सुखद ससी कर समहासा नील कंज लोचन भवमोचन भ्राजत बाल तिलक गोरोचन बिकट भृगुटि सम श्रवण सुहाये कुंचित कच मेचक छवि छाये पीत झीनी झगुली तन सोही किलकनि चितवनी भावती मोही रूप रासि नृप अजिर बिहारी नाचही निज प्रतिबिंब निहारी मोही सन करही बिबिधि विधि क्रीडा बरनत मोही होती अति ब्रीडा खिलकत मोही धरन जब धावही चलवु भागी तब पूप दिखावही. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಭಗವಂತನ ಆ ಬಾಲ ಶರೀರ ಇತ್ತಲ್ಲ, ಅದರ ಒಂದು ವರ್ಣನೆಯನ್ನ ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾ ಇದ್ದಾರೆ. ಹೇಗೆಲ್ಲ ಇತ್ತು, ಪಾದಪದ್ಮಗಳೆಷ್ಟು ಮೃದುವಾಗಿತ್ತು, ಮತ್ತೆ ಆ ಪಾದಪದ್ಮಗಳಲ್ಲಿ ಶಂಖಚಕ್ರ ವಜ್ರಾಂಕುಶ ಧ್ವಜಕಮಲದ ಚಿಹ್ನೆಗಳಿದ್ವು, ಮತ್ತೆ ಚರಣಗಳಲ್ಲಿ ಮಧುರವಾಗಿ ಧ್ವನಿ ಮಾಡುವಂತಹ ಸುಂದರವಾದಂತಹ ಗೆಜ್ಜೆಗಳಿದ್ವು. ಆಮೇಲೆ ರತ್ನಖಚಿತವಾದಂತಹ ಚಿನ್ನದ ಡಾಬಿನಿಂದ ಕಿಂಕಿಣಿಯ ಕಲರವ ಕೇಳಿಸ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಅವನ ಉದರದಲ್ಲಿ ತ್ರಿವಳಿಗಳಿತ್ತು. ನಾಭಿ ಅನ್ನೋದು ತುಂಬಾನೇ ನೋಡೋದಕ್ಕೆ ಸುಂದರವಾಗಿ ಗಂಭೀರವಾಗಿತ್ತು. ವಿಶಾಲವಾದಂತಹ ವಕ್ಷಸ್ಥಳದ ಮೇಲೆ ಅರಳೆಲೆ, ಮಾಗಾಯಿ ಅಂತ ಅನೇಕ ವಿಧವಾದಂತಹ ಬಾಲಕರ ಒಡವೆ ವಸ್ತ್ರಗಳಿದ್ವು. ಆಮೇಲೆ ಕೆಂಪಾದ ಅಂಗೈಗಳು, ಬೆರಳು, ಉಗುರುಗಳು ತುಂಬ ಮನೋಹರವಾಗಿದ್ವು. ದೀರ್ಘವಾದ ಭುಜಗಳಲ್ಲಿ ಆಕರ್ಷಕವಾದಂತಹ ಸುಂದರ ಆಭೂಷಣಗಳು ವಿರಾಜಿಸ್ತಾ ಇತ್ತು. ಸಿಂಹ ಕಿಶೋರ ಸದೃಶ ಭುಜಸ್ಕಂದಗಳು, ಅಂದರೆ ಅವನ ಶರೀರದ ಒಂದೊಂದು ಅಂಗಗಳು ಹೇಗಿದೆ ಅಂತ ಇಲ್ಲಿ ವರ್ಣನೆ ಮಾಡಿದರೆ ನಾನು ಅದೇ ರೀತಿ ಹೇಳ್ಕೊಳ್ತಾ ಹೋಗ್ತೀನಿ. ಸಿಂಹ ಕಿಶೋರ ಸದೃಶ ಭುಜಸ್ಕಂದಗಳು, ಶಂಖದ ಹಾಗೆ 3 ಗೆರೆ ಇರುವಂತಹ ಕಂಠ, ಮತ್ತೆ ಮನೋಜ್ಞವಾದಂತಹ ಚುಬುಕ ಮುಖ, ಲಾಲಿತ್ಯ ಅಂತೂ ಹೇಳೋದಕ್ಕಾಗೋದೇ ಇಲ್ಲ, ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮುದ್ದಾದ ತೊದಲು ನುಡಿ, ಕೆಂಪಾದ ಮಧುರಾಧರಗಳು, ಅಂದರೆ ಅವನ ತುಟಿಗಳು ಮಧುರವಾಗಿತ್ತು, ಉಜ್ವಲವಾಗಿತ್ತು. ಸುಂದರ ಸಣ್ಣ ಸಣ್ಣ 2 ಹಾಲು ಹಲ್ಲುಗಳಿತ್ತು. ಆಮೇಲೆ ಲಲಿತ ಕಪೋಲ, ಮತ್ತೆ ಸೊಂಪಿಗೆ ಮೊಗ್ಗಿನ ಹಾಗಿರುವಂತಹ ನೀಳಾದಂತಹ ಸುಂದರವಾದಂತಹ ನಾಸಿಕ, ಮೂಗು ಹಾಗಿತ್ತು. ಎಲ್ಲ ಸುಖಗಳನ್ನು ಉಂಟು ಮಾಡುವಂತಹ ಪೂರ್ಣಚಂದ್ರನ ಕಿರಣಗಳ ಹಾಗಿರುವಂತಹ ಮುಗುಳ್ನಗೆ, ನೀಲ ಕಮಲದ ಹಾಗೆ ಕಮನೀಯವಾದಂತಹ ಕಣ್ಣುಗಳ ಶೋಭೆ, ಭವಮೋಚಕ, ಅಂದರೆ ಆ ಭಗವಂತನ ಕಣ್ಣಷ್ಟು ಚೆನ್ನಾಗಿತ್ತು. ಈ ಭವವನ್ನೇ ನಮ್ಮನ್ನ ದಾಟಿಸುವಂತ ಒಂದು ಕಣ್ಣುಗಳದು. ಆಮೇಲೆ ಲಲಾಟದಲ್ಲಿ ತಿದ್ದಿದ ಗೋರೋಚನ ತಿಲಕ ಶೋಧಿತವಾಗಿದೆ, ಅಂದರೆ ಅವನ ಹಣೆ ಮೇಲೆ ಗೋರೋಚಕ ತಿಲಕವನ್ನ ಹಚ್ಚಿದ್ದಾರೆ. ಮತ್ತೆ ಧನುರಾಕಾರದ ಶೋಭಿತವಾದಂತಹ ಉಬ್ಬುಗಳು, ಶೃಂಗಾರವನ್ನ ಹೊರಸೂಸುವಂತಹ ಸಮಶ್ರವಣಗಳು, ಅಂದರೆ ಕಿವಿಗಳು ಅಷ್ಟು ಚೆನ್ನಾಗಿದೆ. ಮನೋಜ್ಞವಾದಂತಹ ಕಾಡಿಗೆ ಕಪ್ಪಾದ ಗುಂಗುರು ಕೂದಲುಗಳ ಕಾಂತಿ ಎಲ್ಲ ಕಡೆ ಪಸರಿಸಿತ್ತು. ಅಂದರೆ ಅವನ ಕೂದಲು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ, ಗುಂಗುರಾಗಿ ಇತ್ತು. ಹಳದಿಯ ತೆಳುವಾದಂತಹ ಶಲ್ಯ ಆತನ ಶರೀರವನ್ನ ಶೋಭಿಸ್ತಾ ಇತ್ತು. ಅವನ ನೋಟ, ನಗೆ, ಕಿಲಗುಟ್ಟುವಿಕೆ, ಕಿಲಕಿಲ ನಾದ, ನಾಟ್ಯ ನನಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂಥದ್ದು, ನನಗೆ ತುಂಬ ಇಷ್ಟ ಅದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತ ತನ್ನ ಬಾಲಲೀಲೆಯಲ್ಲಿ ಹೇಗೆ ಕಾಣಿಸ್ತಾ ಇದ್ದ, ಅದು ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿ ಅವರು ಹೇಳ್ತಾ ಇದ್ದಾರೆ. ದಶರಥ ಮಹಾರಾಜನ ರಾಜಮನೆಯ ಅಂಗಳದಲ್ಲಿ ವಿಹರಿಸುವಂತಹ ರೂಪರಾಶಿಯಾದಂತಹ ಶ್ರೀರಾಮಚಂದ್ರ ತನ್ನ ಪಡಿ ನೆರಳನ್ನ ನೋಡಿ ಕುಣಿದಾಡ್ತಾ ಇದ್ದ. ಅಂದರೆ ತನ್ನದೇ ಪ್ರತಿಬಿಂಬ ನೆರಳು ನೆಲದ ಮೇಲೆ ಬೀಳುತ್ತಲ್ಲ, ಅದನ್ನ ನೋಡಿ ಕುಣಿದಾಡ್ತಾ ಇದ್ದಂತೆ.
ನನ್ನ ಜೊತೆ ಅನೇಕ ಪ್ರಕಾರದ ಬಾಲ್ಯ ಕ್ರೀಡೆಗಳನ್ನು ಕೂಡ ಆಡ್ತಾ ಇದ್ದ. ನಾನು ಚಿಕ್ಕ ಒಂದು ಕಾಗೆಯ ರೂಪದಲ್ಲಿದ್ನಲ್ಲ, ನನ್ನ ಜೊತೆ ಕೂಡ ಅವನು ಆಟ ಆಡ್ತಾ ಇದ್ದ. ಅದನ್ನೆಲ್ಲ ನಾನು ವರ್ಣಿಸೋದಕ್ಕಾಗದೆ ನಾನು ನಾಚಿ ತಲೆ ತಗ್ಗಿಸ್ತಾ ಇದ್ದೆ. ಅವನು ನನ್ನ ಜೊತೆ ಆಡ್ತಾ ಇದ್ದದ್ದನ್ನ ನೆನಪಿಸ್ಕೊಂಡು ನಾನು ಅದನ್ನೆಲ್ಲ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ನಾನು ನಾಚಿ ತಲೆ ತಗ್ಗಿಸ್ಕೊಂಡಿದ್ದೆ. ಕಿಲಿಗುಡ್ತಾ ಅವ್ನು ನನ್ನನ್ನು ಹಿಡಿಯಕ್ಕೆ ಬಂದಾಗ ಕಾಗೆ ಸ್ವಭಾವ ಒಂದು ಇರುತ್ತಲ್ಲ, ಅದರಿಂದ ನಾನು ದೂರ ದೂರ ಹಾರು ಹೋಗ್ತಾ ಇದ್ದೆ. ಆಗ ನನಗೆ ಕಜ್ಜಾಯ ತೋರಿಸ್ತಾ ಇದ್ದ ಅವನು, ನೋಡು ಇಲ್ಲಿ ಅಂತಂದ್ಬಿಟ್ಟು. ಅಂದರೆ ಭಗವಂತ ಕಾಕಭೂಷುಂಡಿಯ ಜೊತೆ ಆಟ ಆಡ್ತಾ ಇದ್ದಿದ್ದನ್ನ ನೆನಪಿಸ್ಕೊಂಡು ಅದನ್ನು ಗರುಡನಿಗೆ ಈಗ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಭಗವಂತ ನನ್ನ ಜೊತೆ ಆಟ ಆಡ್ತಾ ಇದ್ದ ಅಂತಂದ್ಬಿಟ್ಟು. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.